ಸರ್ ಮ್ಯಾಕ್ಸ್ ಬಿಡುಗಡೆ ಆಗ್ತಾ ಇದೆ. ಎಲ್ರಿಗೂ ಒಂದು ಸಡಗರ. ನಿಮ್ಮ ಸಿನಿಮಾ ಬರ್ತಾ ಇದೆ ಅಂದರೆ ಒಂದು ಅಭಿಮಾನಿಗಳಿಗೂ ಒಂದು ತುಂಬ ಖುಷಿಯಾದಂಥ ವಾತಾವರಣ. ನಿಮ್ಗೆ ಆಲ್ರೆಡಿ ಒಂದು ವೈಫ್ ಗೊತ್ತಾಗಿರ್ತದೆ ಜನಗಳಿಗೆ. ಅಲ್ಲ, ಒಂದು ವೈಬ್ ಹೇಗೆ ಅನ್ನಿಸ್ತಾ ಇದೆ ಸರ್? ಆ್ಯಕ್ಚುಲಿ ಏನಿದೆ, ಅವ್ರು ನೀವು ಸಂಭ್ರಮ ಅಂತ ನೀವೇ ಹೇಳಿದ್ರಿ, ಅದರಲ್ಲೇ ಖುಷಿ ಇದೆ ಅಷ್ಟೇ. ನನಗೆ ಎಲ್ಲ ಗೊತ್ತಾಗ್ತಾ ಇಲ್ಲ, ಬರೀ ಇದರಲ್ಲಿದ್ದೀನಿ ನಾನು ಎಲ್ಲೂ ಅಂತ ಟು ಡೀಪ್ ರೂಟೆಡ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇಲ್ಲ. ನನಗೇನಂತ ನೋಡಲ್ಲ, ತೋರಿಸಿದ್ದು ನೋಡ್ತಾ ಇರ್ತೀನಿ ಅಷ್ಟೇ. ಐ ಡೋಂಟ್ ನೋ, ನೀವು ಹೇಳಿದ್ದು ಇನ್ನೂ ಖುಷಿಯಾಗಿದೆ. ಐ ಹೋಪ್ ಇಟ್ ಇಸ್ ದ ಸೇಮ್. ಎಸ್ ಸರ್, ಅಂದರೆ ಪ್ರತಿ ವೇದಿಕೆಯಲ್ಲೂ ನೀವು ಹೇಳೋಂಥ ಮಾತಂದರೆ, ನಾನು ಕೇಳುವಂಥ ಪ್ರತಿ ಕತೆ, ನಾನು ಮಾಡುವಂಥ ಪ್ರತಿ ಪಾತ್ರ ಅದು ಸಿನಿಮಾಗೆ ಪ್ರತಿ ಸಾರಿನೇ ಹೊಸದಾಗಿರುತ್ತೆ. ಹೀಗಾಗಿ ನಾನು ಪ್ರತಿಯೊಂದು ಸಿನಿಮಾನು ಫಸ್ಟ್ ಸಿನಿಮಾ ಅಂತಲೇ ಸೆಲೆಬ್ರೇಟ್ ಮಾಡ್ತೀನಿ ಅಂತಂದ್ರಿ. ಅದನ್ನು ಈ ಮ್ಯಾಕ್ಸಲ್ಲಿ ಹೇಗೆ ಅಪ್ಲಿಕೇಬಲ್ ಆಗುತ್ತೆ ಸರ್, ಅಂದರೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ? ಅಲ್ಲ, ದಿಸ್ ಇಸ್ ನ್ಯೂ ಟು ಮೀ ಸರ್. ಈ ಸ್ಕ್ರಿಪ್ಟ್ ನನಗೆ ಹೊಸದು, ಒಂದು ರಾತ್ರಿ ಕತೆ ಅನ್ನೋದೇನಿದೆ ನನಗೆ ಹೊಸದು. ಅದರಲ್ಲಿ ಮೇಯ್ನ್ಲಿ ಒನ್ ನೈಟ್ ಸ್ಟೋರಿ ಅಂತ ಬಂದಾಗ ಇದರ್ ಇಟ್ ಇಸ್ ಅ ಲವ್ ಸ್ಟೋರಿ ಇರುತ್ತೆ, ಇಲ್ಲ ಹಾರರ್ ಥ್ರಿಲ್ಲರ್ ಇರುತ್ತೆ, ಇಲ್ಲ ಒಂದು ಯಾವುದೋ ಸಮಥಿಂಗ್ ಲೈಕ್ ದಟ್ ಆ ಜಾನ್ರದಲ್ಲಿ ಇರುತ್ತೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಒನ್ ನೈಟ್ ಸ್ಟೋರಿ ಬಂದಿರೋದು ನನಗೆ. ಆ್ಯಂಡ್ ಡೀಪ್ ರೂಟೆಡ್ ಕಮರ್ಷಿಯಲ್. ಪ್ಲಸ್ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ದ ಪರ್ಪಸ್ ಆಫ್ ದ ಫಿಲ್ಮ್. ಈ ಸಿನಿಮಾದಲ್ಲಿ ಒಂದು ಕಮರ್ಷಿಯಲ್ ಅಂತ ತಕ್ಷಣ ಬರೀ ಫೈಟ್ಸ್ ಡ್ಯಾನ್ಸ್ ಅಂತ ಬರೋದಿಲ್ಲ. ಇದು ಸಿನಿಮಾ ಒಂದು ಪರ್ಪಸ್ ಇದೆ. ಆ ಪರ್ಪಸ್ ವೈ ದ ಕ್ಯಾರೆಕ್ಟರ್ ಇಸ್ ಲೈಕ್ ದಟ್, ಅವ್ರು ಯಾಕೆ ಆ ಥರ ಮಾಡ್ತಾರೆ ಅವರು ಅಂತ ನನಗದು ಇಷ್ಟ ಆಯಿತು. ಆ್ಯಂಡ್ ಬಹಳ ದೊಡ್ಡ ಬಡ್ಜೆಟ್ಗಳು ಸಿನಿಮಾನೇ ಡಿಸ್ಕಷನ್ ನಡೆಯುವಾಗ ಮಧ್ಯದಲ್ಲಿ ಒಂದು ಸಿಂಪಲ್ ಒಂದು ಕತೆ ಬಂತು ನನಗೆ, ವಿಚ್ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು. ಸಿಂಪಲ್ ಅಂದ ತಕ್ಷಣ ನಾನು ಹೇಳ್ತಾ ಇರೋದು, ಬಡ್ಜೆಟ್ಸಲ್ಲಿ ಏನೋ ಒಂದು ಪ್ರಪಂಚ ಕ್ರಿಯೇಟ್ ಮಾಡಬೇಕು, ಅದಕ್ಕೊಂದು ಕ್ಯಾರೆಕ್ಟರ್ ತೊಗೊಂಡೋಗ್ಬೇಕು, ಅದ್ರೊಳಗಡೆ ಆ ಪ್ರಪಂಚದ ಒಳಗಡೆ ಎಲ್ಲರನ್ನೂ ಹಾಕಿ ಒಂದು ಸಿನಿಮಾ ವಿಕ್ರಾಂತ್ ತೊಗೊಳೋ ಥರ ಅಂದ್ಕೊಳ್ಳೋದು. ಆ ಥರ ಇಲ್ಲದೆ ಇವತ್ತಿನ ಸಿನಿಮಾ. ಸೊ ಆಸ್ ಸಿಂಪಲ್ ಆಸ್ ಟುಡೇ ಸ್ಟೋರಿ ಅನ್ನೋದೊಂದಿತ್ತು. ದಟ್ಸ್ ವಾಟ್ ಐ ಇಂಪ್ರೆಸ್ಡ್ ಮೀ ಆ್ಯಂಡ್ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು. ಬಟ್ ಅಟ್ ದ ಸೇಮ್ ಟೈಮ್ ಇದು ಬಂದಿದ್ದು ಆ ಸ್ಕ್ರೀನ್ ಪ್ಲೇ ಸ್ಪೀಡ್ ಆ್ಯಂಡ್ ದ ಕ್ಯಾರೆಕ್ಟರೈಸೇಷನ್ಸ್ ನನಗೆ ತುಂಬ ಇಷ್ಟ ಆಯಿತು ಸರ್. ಜೊತೆಗೆ ವಿಜಯ್ ಚಂಡೂರು ರೀಸೆಂಟಾಗಿ ಸಿಕ್ಕ ಹೇಳ್ತಾ ಇದ್ರು, ಅಂದರೆ ಅವ್ರದ್ದೊಂದು ಶಾರ್ಟಲ್ಲಿ ಜಸ್ಟ್ ವಾಯ್ಸ್ ಓವರ್ಲ್ಯಾಪ್ ಆಗುತ್ತಂತೆ. ಅವ್ರು ತಮ್ಮ ಮುಗಿದ ತಕ್ಷಣ ಹೋಗಿ ಕ್ಯಾರವನ್ ಕೂತಿರಂತೆ. ಬಟ್ ವೆನ್ ಇಟ್ ಕಮ್ಸ್ ಟು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಬೇಕಾದಾಗ ಅವ್ರನ್ನ ವಾಪಸ್ ಕರೆಸಿ ಒಂದು 5 ಕ್ಯಾಮ್ರಾದಲ್ಲಿ ಅವ್ರನ್ನ ರೆಕಾರ್ಡ್ಸ್ ಮಾಡಿಸಿ, ಅಂದರೆ ಅಷ್ಟು ಸೆನ್ಸ್ ಆಫ್ ಹ್ಯೂಮರ್ ಇರುವಂಥ ಒಬ್ಬ ವ್ಯಕ್ತಿ ಪ್ರತಿಯೊಬ್ಬ ಕಲಾವಿದನಿಗೂ ಸಿಗಬೇಕಾದಂಥ ಜಸ್ಟಿಫಿಕೇಶನ್ ಸಿಗಬೇಕು ಅನ್ನೋಂಥ ನಿಟ್ಟಲ್ಲಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ ಅಂದರು. ಈ ಥರದ ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ಸುದೀಪ್ ಅವರಿಗೆ ಕೀಪ್ ಆನ್ ಅದು ಹಂಟ್ ಮಾಡ್ತಾ ಇರುತ್ತೆ ಸರ್, ಅದು ಯಾಕೆ ಅಂತ? ಪ್ರಶ್ನೆ ಏನು? ಸೀರಿಯಸ್ಲಿ ನಾಟ್ ಬೀಂಗ್ ಸರ್, ಅಂದರೆ ಒಂದು ಶಾರ್ಟಲ್ಲಿ ವಿಜಯ್ ಚಂಡೂರ್ ಅವ್ರದ್ದು ಬರೀ ವಾಯ್ಸ್ ಓವರ್ಲ್ಯಾಪ್ ಆಗಿ ಸಾಕಿತ್ತಂತೆ. ಬಟ್ ಅವ್ರು ಮುಗಿಸಿ ಕ್ಯಾರವನ್ ಹೋದ ತಕ್ಷಣ ಪುನಃ ನೀವು ಅವ್ರನ್ನ ಕರೆಸಿ 5 ಡೈಮೆನ್ಷನಲ್ಲಿ ಕ್ಯಾಮ್ರಾದಲ್ಲಿ ಅವ್ರನ್ನ ಕ್ಯಾಪ್ಚರ್ ಮಾಡೋ ಥರ ಆಗಿ ಅದನ್ನು ಡಬ್ಬಿಂಗಲ್ಲಿ ಬಂದಾಗ ಅವರು ಸಕ್ಕ ಸೆಲೆಬ್ರೇಟ್ ಮಾಡಿದ್ರಂತೆ. ಈ ಥರದ ಸೆನ್ಸ್ ಆಫ್ ಹ್ಯೂಮರು ನಮ್ಗಳಿಗೆ ಗೊತ್ತಾಗಲ್ಲ, ಇವನ್ ಕೆಲವು ಡೈರೆಕ್ಟರ್ಗಳಿಗೆ ಗೊತ್ತಾಗಲ್ಲ. ಬಟ್ ಅದು ಸುದೀಪ್ ಅವರು ಅದನ್ನು ನೀಟಾಗಿ ಹ್ಯಾಂಡಲ್ ಮಾಡಿ ನಮಗೆ ಕೊಡಬೇಕಂತ ಜಸ್ಟಿಫಿಕೇಶನ್ ಕೊಟ್ಟರು ಅಂತಂದ್ರು ಸರ್. ಈ ಥರದ ಕನ್ವಿಕ್ಷನ್ ಸುದೀಪ್ ಅವ್ರಲ್ಲಿ ಕೀಪ್ ಆನ್ ಅದು ಮಾಡ್ತಾ ಇರುತ್ತೆ. ಇದಕ್ಕೊಂದು ಸ್ಟ್ರಾಂಗ್ ರೀಸನ್ ಏನು ಸರ್? ನನಗೆ ನೀವು ಹೇಳಿರೋ ಶಾರ್ಟ್ ಆ್ಯಕ್ಚುಲಿ ನನಗೆ ನೆನಪು ಬರ್ತಾ ಇಲ್ಲ, ಯಾವುದು ಇಲ್ಲ, ನನಗೆ ನೆನಪು ಬರ್ತಾ ಇಲ್ಲ. ಬಟ್ ಆನ್ ಸೆಟ್ಟಲ್ಲಿ ಇಟ್ ಇಸ್ ಇಂಪಾರ್ಟೆಂಟ್ ಅಲ್ಲ. ಪ್ರತಿಯೊಬ್ಬರದ್ದು ಒಂದು ಪಾತ್ರ ಕಾರಣ ಇರೋದಕ್ಕೆ ಬರೆದಿರ್ತೀವಿ ನಾವು ಕಥೆಯಲ್ಲಿ. ಅದು ಸರಿ ಬಂದ್ರೇ ಸಿನಿಮಾ. ಎಲ್ಲರೂ ಅವ್ರವ್ರದ್ದು ಕರೆಕ್ಟಾಗಿ ಬರಬೇಕಾಗುತ್ತೆ. ಅದರಲ್ಲಿ ಏನಾಗುತ್ತೆ, ಕ್ಯಾಪ್ಚರಿಂಗ್ ಅಂತ ಬಂದಾಗ ಸಪೋಸ್ ಇವಾಗ ಏನಾಗಿದೆ, ಒನ್ ನೈಟ್ ಇರೋದ್ರಿಂದ ಎವ್ರಿಥಿಂಗ್ ಇಸ್ ಲಿಂಕ್ಡ್. ಸೊ ಅದು ಬೇಕಾಗುತ್ತೆ ಸಮ್ಟೈಮ್ಸ್. ಇವಾಗ ಅವ್ರು ಎಲ್ಲೋ ಡೈಲಾಗಿಗೆ ಇಲ್ಲಿ ಫೋನಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೂ ಅದು ಹೇಗೆ ಯಾವ ಸ್ಪೀಡಲ್ಲಿ ಮಾತಾಡಿರ್ತಾರೆ ತೋರಿಸ್ಬಿಡಿ ಇವ್ರಿಗೆ ಒಂದ್ಸಲ, ಅದು ಕರೆಕ್ಟಾಗಿ ರಿಯಾಕ್ಟ್ ಮಾಡಲಿ ಇವರು. ಸೊ ಅವ್ರದ್ದೊಂದು ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ. ಸಮ್ಟೈಮ್ಸ್ ಸೆನ್ಸ್ ಆಫ್ ಹ್ಯೂಮರ್ ಕ್ಯಾನ್ ಬಿ ಡೈಲಾಗ್ ಟೈಮಿಂಗ್ ಇರ್ಬೋದು, ಕಟಿಂಗ್ ಟೈಮಿಂಗ್ ಇರ್ಬೋದು. ಸೊ ಡಿಪೆಂಡಿಂಗ್ ಆನ್ ದಟ್ ಐ ವುಡ್ ಹ್ಯಾವ್ ಸಜೆಸ್ಟೆಡ್ ದಟ್ಸ್ ಅಬೌಟ್ ಇಟ್. ಸರ್, ಮ್ಯಾಕ್ಸ್ ಅಂದರೆ ಏನು ಸರ್? ಸಿನಿಮಾ ಹೆಸರು ಸರ್. ಸರ್ ಅದು ಅರ್ಥ ಗೊತ್ತಾಗಿಲ್ಲ ಸರ್. ಸಿನಿಮಾ ನೋಡಿ ಸರ್, ಅದರಲ್ಲಿ 2-3 ಸತಿ ಹೇಳಿದ್ದೀನಿ. ಅರ್ಜುನ್ ಮಹಾಕ್ಷಯ್ ಅಂತ ಅವ್ರ ಹೆಸರು. ದ ಅದರ್ ಸೈಡ್ ಆಫ್ ದ ಫೀಲ್ಡ್ ಅವ್ರನ್ನ ಕರೆಯೋದು, ಭಯದಲ್ಲಿ ಕರೆಯೋದು ಮ್ಯಾಕ್ಸ್ ಅಂತ. ಸೊ ದಟ್ಸ್ ವಾಟ್ ಇಟ್ ಇಸ್. ಇಟ್ಸ್ ಕ್ವೈಟ್ ಒಂದು ಥ್ರೆಟ್ ಅನ್ನೋ ಥರ ಇರುತ್ತೆ ಸಿನಿಮಾದಲ್ಲಿ. ಮ್ಯಾಕ್ಸ್ ಬಂದರು ಅಂದರೆ ಒಂಥರ ದೆಲ್ ಬಿ ಲಿಟಲ್ ವರಿಡ್ ದಟ್ ಈಸ್ ಇದರ್. ಸೊ ಅರ್ಜುನ್ ಮಹಾಕ್ಷಯ್ ಇನ್ ಶಾರ್ಟ್ ಅಕ್ಕ ಇಸ್ ಕಾಲ್ಡ್ ಮ್ಯಾಕ್ಸ್, ವಿಚ್ ಇಸ್ ಮ್ಯಾಕ್ಸಿಮಮ್ ಅಂತಾನೆ ಯೂಸ್ ಮಾಡಿ ಲಿರಿಕಲಿ ಮಾಡ್ಯಾರ. ಹಾಯ್ ಸರ್. ಹಾಯ್ ಸರ್. ಸುದೀಪ್ ಸರ್ ಅಂತ ಹೇಳಿದ್ರೆ, ಅಂದರೆ ನೀವೊಂದು ದೊಡ್ಡ ಸ್ಟಾರ್ ಸ್ಯಾಂಡಲ್ವುಡ್ನಲ್ಲಿ. ನೀವು ಮೂವಿ ಮಾಡ್ತೀರಾ ಅಂತ ಹೇಳಿದ್ರೆ ದೇರ್ ಆರ್ ಎನ್ ನಂಬರ್ ಆಫ್ ಡೈರೆಕ್ಟರ್ಸ್ ಹೂ ಕಮ್ಸ್ ಟು ಯು ಆ್ಯಂಡ್ ಒಂದು ಸ್ಟೋರಿನ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆದರೆ ಹೊಸ ಡೈರೆಕ್ಟರ್ನ ಯಾಕೆ ಚೂಸ್ ಮಾಡಿದ್ರಿ ಆ್ಯಂಡ್ ವಾಟ್ ಕನ್ವಿನ್ಸ್ಡ್ ಯು ಈ ಒಂದು ಹೊಸ ಡೈರೆಕ್ಟರ್ನ ಚೂಸ್ ಮಾಡೋದಕ್ಕೆ ಅಂತ ಹೇಳಿ ಸರ್? Because the director was sweet enough to choose me, sir. Whether it's a new director or old director doesn't matter.
ಅವ್ರ ಕತೆ ಬರೆದಾಗ ನಮ್ಮನ್ನು ತಲೆಯಲ್ಲಿ ಇಟ್ಕೊಂಡು ಕತೆ ಬರೆದು ದಾನು ಅವ್ರ ಹತ್ರ ಹೋಗಿ ಸುದೀಪ್ ಅವ್ರಿಗೆ ಕತೆ ಹೇಳಬೇಕು ಅಂದಾಗಲೇ ಏನಾಗುತ್ತೆ, ಒಂದಂತೂ ಸತ್ಯ ನನ್ನ ಕತೆ ಕೇಳಬೇಕಾಗತ್ತೆ. ಅವ್ರ ಕಡೆಯಿಂದ ಬಂತು, ಟೈಮ್ ಕೂಡ್ಕೊಂಬಂತು. ಆ್ಯಂಡ್ ನಾನು ಕತೆ ಕೇಳಬೇಕಾದ್ರೆ ಐ ವಾಸ್ ಡೆಫಿನೆಟ್ಲಿ ಇನ್ ಅ ಮೂಡ್ ಫಾರ್ ಅ ಸಿಂಪ್ಲರ್ ಫಿಲ್ಮ್. ಆ್ಯಂಡ್ ಕರೆಕ್ಟಾಗಿ ಇದನ್ನು ಹೇಳಿದ್ರು, ನನಗೆ ತುಂಬ ಮೀನಿಂಗ್ಫುಲ್ ಅನಿಸ್ತು. ಆ್ಯಂಡ್ ಎಸ್, ನನಗೆ ಒಂದು ಅಪಾರ್ಟ್ ಫ್ರಮ್ ದ ಕ್ಲೀಶೆ ರೈಟಿಂಗ್ ಆಫ್ ನಾನು ಮಾಡಿರೋ ಸಿನಿಮಾಗಳೇ ತೊಗೊತಾ ಇದ್ದೀನಿ. ನನ್ನೊಂದು ಸಾಂಗ್ಸು, ಫೈಟ್ಸ್ ಅದೆಲ್ಲ ಬಿಟ್ಟು ಹೊರತುಪಟ್ಟು ತುಂಬ ಒಂದು ಒಳ್ಳೆ ಮೊಮೆಂಟಮ್ ಇರುವಂಥ ಸಿನಿಮಾ ಅನ್ನಿಸ್ತು ನನಗೆ. ಆ್ಯಂಡ್ ಐ ಲೈಕ್ಡ್ ಇಟ್. ಸಿಂಪಲ್ ಡ್ರೆಸ್ಸಸ್, ಸಿಂಪಲ್ ಸ್ವೆಟಿಂಗ್, ತುಂಬ ಗ್ಲಾಮರ್ ಇಲ್ಲ. ಆ್ಯಂಡ್ ಫೋರ್ಸ್ ಇದೆ ಕ್ಯಾರೆಕ್ಟ್ರಲ್ಲಿ. ಆ್ಯಂಡ್ ಪ್ರತಿಯೊಂದು ಸೀನಲ್ಲಿ ಆ್ಯಂಡ್ ಎಲ್ಲ ಪಾತ್ರಗಳಿಗೂ ಇಂಪಾರ್ಟೆನ್ಸ್ ಇದೆ. ಇಟ್ ಇಸ್ ಕತೆ ಬಂದು ಸಿಂಪಲ್ ಒಂದು ಪ್ರೊಟಾಗನಿಸ್ಟ್ ಅಕ್ಕಪಕ್ಕದಲ್ಲಿ ಆಸಿಲೇಟ್ ಆಗ್ತಾಯಿಲ್ಲ. ಎವ್ರಿಬಡಿ ಮ್ಯಾಟರ್ಸ್ ಇನ್ ದಿಸ್ ಫಿಲ್ಮ್ ಆ್ಯಂಡ್ ದಟ್ ಮ್ಯಾಟರ್ ಟು ಮೀ. ಸೊ ದಟ್ಸ್ ವಾಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಹೊಸಬ್ರು ಅಂತ ನನಗೆ ಅವ್ರ ಕತೆ ಹೇಳೋ ಶೈಲಿಯಲ್ಲಿ ಅನ್ನಿಸ್ಲಿಲ್ಲ. ಹೊಸಬ್ರು ಅನ್ಸೋದು ಯಾವಾಗ ಅಂದರೂ ಏನೋ ಒಂಥರ ಈಗ ಯಾರಾದರೂ ಮಾತಾಡ್ಬೇಕಾದ್ರೆ ನಾವು ಕೆಲವು ಟೈಮ್ ಹೇಳ್ತೀವಿ, ನಿನಗಿನ್ನೂ ತಿಳುವಳಿಕೆ ಇಲ್ಲ, ಅದಾದ್ಮೇಲೆ ನೋಡೋಣ ಇರೋ, ನಿನಗೆ ಅನುಭವ ಇಲ್ಲ ಅಂತ ಹೇಳ್ತೀವಿ. ಕರೆಕ್ಟ್, ಅದು ಬರಬೇಕಾದ್ರೆ ಆ ಥರ ಮಾತುಗಳು ಬಂದಿರಬೇಕತ್ತೆ. ಸಮ್ ಇಮ್ಮೆಚ್ಯೂರ್ ಟಾಕ್ಸ್ ಮೇ ಬಿ. ಐ ಆಮ್ ಟಾಕಿಂಗ್ ಅಬೌಟ್ ಇನ್ ಜನರಲ್ ಇನ್ ಲೈಫ್. ಎದುರುಗಡೆ ಮಾತಾಡೋ ವ್ಯಕ್ತಿ, ಮಗು ಕೂಡ ಸಮ್ಟೈಮ್ಸ್ ವೆನ್ ತುಂಬ ತಿಳುವಳಿಕೆಯಲ್ಲಿ ಮಾತಾಡಿದಾಗ ಹೇಳ್ತೀವಿ, ಒಂದೇ ತಂದೆ ತಾಯಿ ಕ್ರೆಡಿಟ್ ಕೊಡ್ತೀವಿ, ಯಾರಿಗೋ ಕೊಡ್ತೀವಿ, ಬಟ್ ವಿ ಸೇ ಹೌ ಮೆಚ್ಯೂರ್ಡ್, ಈ ವಯಸ್ಸಲ್ಲಿ ಎಷ್ಟು ಥಿಂಕಿಂಗ್ ಇದೆ ನೋಡಿ ಅಂತ. ಹೊಸೊಬ್ಬರು ಹಾಗೆ ಇರ್ತಾರೆ. ಇಫ್ ಸಂಬಡಿ ಕ್ಯಾನ್ ಪುಟ್ ಸೆನ್ಸ್ ಇನ್ ಟು ವಾಟ್ ದೇ ಆರ್ ಸ್ಪೀಕಿಂಗ್ ಆ್ಯಂಡ್ ಕ್ಯಾನ್ ಡೆಫಿನೆಟ್ಲಿ ಬಿ ಇಂಪ್ರೆಸಿವ್, ವೈ ನಾಟ್? ನಾವು ಪ್ರತಿ ಸತಿ ಹೇಳ್ತಾ ಇರೋದು, ಹಳಬ್ರೊಟ್ಟಿಗೂ ಚಾನ್ಸೇ ತೊಗೊತಾ ಇರೋದು, ಸೀನಿಯರ್ಸ್ ಒಟ್ಟಿಗೂ ಚಾನ್ಸೇ ತೊಗೊತಾ ಇರೋದು ನಾವು. ದರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಆ್ಯಂಡ್ ಹೊಸೊಬ್ರು ಕತೆ ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಬೇರೆ ಮೈಂಡ್ ಸೆಟ್ಟಲ್ಲಿ ಕೂರೋಕ್ಕಾಗಲ್ವಲ್ಲ ನಾವು. ಐ ಸಿಟ್ ಟು ದ ಸೇಮ್ ಮೈಂಡ್ ಸೆಟ್. ಆ್ಯಂಡ್ ಇಫ್ ದೇ ಆರ್ ಇಂಪ್ರೆಸಿವ್, ದೇ ಆರ್ ಇಂಪ್ರೆಸಿವ್. ದಟ್ಸ್ ಅಬೌಟ್ ಇಟ್. ಥ್ಯಾಂಕ್ ಯು. ಸ್ಟಾರ್ಟ್ ಆಗಿ ಇನ್ನೂ 5 ನಿಮಿಷ ಅಲ್ಲ, ಯಾರು ಅಂತ ಇಷ್ಟು ಕ್ವಶನ್ಸೇ ಇಲ್ವಾ? ಹಾಂ, ಇಲ್ಲಿ ಫಿನಿಶ್ ಮಾಡಿ ಈ ಕಡೆ ಬರೀ ಅಷ್ಟೇ. ಸರ್, ಎಸ್ ಸರ್. ಹಾಯ್ ಸರ್. ಹಾಯ್ ಸರ್. ಯಶವಂತ್ ಅಂತ ಫಿಲ್ಮ್ ಬಿಟ್ಟಿಂದ. ಸರ್, ಈಗ ನಟ, ಐ ಸೀನ್ ಯು. ಥ್ಯಾಂಕ್ ಯು ಸರ್. ಸರ್, ಒಬ್ಬ ನಟ ಆಗಲಿ, ಡೈರೆಕ್ಟರ್ ಆಗಲಿ, ಆರ್ಟ್ ಟೆಕ್ನಿಷಿಯನ್ಸ್, ಸೊ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಿದ್ಮೇಲೆ ನೆಕ್ಸ್ಟ್ ಮಾಡುವಂಥ ಸಿನಿಮಾ ಪ್ಯಾನ್ ಇಂಡಿಯಾನೇ ಆಗಿರಬೇಕು ಅನ್ನೋ ಒಂದು ಪ್ರೆಷರ್ ಏನಾದರೂ ಅವ್ರ ಮೇಲೆ ಬರುತ್ತಾ, ಇಲ್ಲ ಹೆಂಗೆ ಅಂತ? ಈಗ ನಿಮಗೆ ವಿಕ್ರಾಂತ್ ರೋಣ ಅಂತ ಆದಮೇಲೆ ಸೊ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ರೆಷರ್ ಇರುತ್ತಾ? ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನೀವು? No, I'm not being sarcastic. Yes. Sir, ನಾನು ಮೀಡಿಯಾ ಫೀಲ್ಡಿಗೆ ಒಂದು 7 years ಆಯ್ತು. No, sir. You have a channel or something right now. Correct. Yes, time ಆಗಿರೋ. 4 years. So, in the beginning ಅಲ್ಲಿ ನೀವು you would have been saying no that if you like it subscribe, if you like it subscribe, which probably ಇವತ್ತಿಗೂ ಹೇಳ್ತಾ ಇರ್ತೀರಿ. ಬಿಗಿನಿಂಗ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗುತ್ತೆ ಗೊತ್ತಾ ನಿಮಗೆ? ಅದಾದ್ಮೇಲೆ whether you like it or not, those many people will see your video. Pan Indian film is like that. ಫಸ್ಟ್ ಮಾಡ್ಬೇಕಾದ್ರೆ ಮಾತ್ರ ಪ್ಯಾನ್ ಇಂಡಿಯನ್ ಸರ್, ಆಮೇಲೆ ಬೇಕೋ ಬೇಡ ಹೋಗ್ತಾ ಇರುತ್ತೆ. ಪ್ಯಾನ್ ಇಂಡಿಯಾ ಅನ್ನೋದು ಹೋಗ್ಬಿಡುತ್ತೆ ನಮ್ಮ ಲೈಫಿಂದ. ಈಗ ಕೆಲವು ಸಿನಿಮಾಗಳು ಅಪ್ಪಟ ಇಲ್ಲಿಗೆ ಅಂತಲೇ ಮಾಡಿರ್ತೀವಿ, ವೆದರ್ ಯು ಲೈಕ್ ಇಟ್ ಅನ್ನೋ. ಈಗ ಪ್ಯಾನ್ ಇಂಡಿಯನ್ ಫಿಲ್ಮ್ ಲೈಕ್ ಒಂದು ವಿಕ್ರಾಂತ್ ರೋಣ ಅನ್ಕೊಳ್ಳೋಣ. ಹಾಗೆ ಮಾಡಿದಾಗ ಸೊ ಆವ್ರೇಜ್ ಐ ಆಮ್ ಗಿವಿಂಗ್ ಯು ಆವ್ರೇಜ್ ಒಂದು ಏರಿಯಾ ರೇಟ್ 100 rupees ಅನ್ಕೊಳ್ಳೋಣ. ಅದು 100 ಮೇಲೆ ಮಾತಾಡೋಕೆ ಹೋಗ್ತೀವಿ ನಾವು, ಬಿಕಾಸ್ ಆಫ್ ದಿ ಬಜೆಟ್ಸ್, ಬಿಕಾಸ್ ಆಫ್ ಆಲ್ ದಿ ಪ್ರಾಬಬಲ್ ಅಪ್ರೋಚಸ್. ಕೆಲವು ಸಿನಿಮಾ ಏನಾಗುತ್ತೆ, ನಾವು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಮಾಡಿರೋಲ್ಲ. ಒಂದು ಸಿನಿಮಾ ಚೆನ್ನಾಗಿದೆ ಅಂದ್ಕೊಂಡು ಮಾಡಿದಾಗ 100 ರೂಪಾಯಿ ಜಾಗದಲ್ಲಿ ಅದು 50 ರೂಪಾಯಿಗಾನ ಹೋಗೇ ಹೋಗುತ್ತೆ ಅದು. ಬಿಕಾಸ್ ದೆರ್ ಇಸ್ ಆಲ್ರೆಡಿ ಅ ಮಾರ್ಕೆಟ್, ದೆರ್ ಇಸ್ ಆಲ್ರೆಡಿ ಅ ಡಿಸ್ಟ್ರಿಬ್ಯೂಟರ್. ಸೊ ಇಲ್ಲೇನಂದರೆ ಪ್ಯಾನ್ ಇಂಡಿಯನ್ ಎಫರ್ಟ್ಸ್ ಅಂತ ಕಮ್ಮಿ ಇರುತ್ತೆ ನಮಗೆ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಬೇರೆ ಕಡೆ ಎಲ್ಲ ರಿಲೀಸ್ ಮಾಡಬೇಕಂದ್ರೆ ಅದಕ್ಕೆ ಒಂದು ಹಿಮಂಗಸ್ ಬಡ್ಜೆಟ್ಸ್ ಇಟ್ಕೊಂಡಿರ್ತೀವಿ ನಾವು, ಸೋ ಮೆನಿ ಕ್ರೋರ್ಸ್ ಫಾರ್ ಆಲ್ ಓವರ್ ಅಂತ. ಇದರಲ್ಲಿ ಕಮ್ಮಿ ಇರ್ಬೋದು. ರೈಟ್. ಸೊ ಇಟ್ ಇಸ್ ಲೈಕ್ ದಟ್. ವಿ ಆರ್ ನಥಿಂಗ್ ಬಟ್ ಸಬ್ಸ್ಕ್ರಿಪ್ಷನ್ ಥರನೇ ಸರ್. ನಾವು ಒಂದ್ಸತಿ ಒಂದು ಪ್ಯಾನ್ ಇಂಡಿಯನ್ ಲೆವೆಲ್ ಅಂತ ಹೋದ್ಮೇಲೆ, ಲೈಕ್ ಫಾರ್ ಎಕ್ಸಾಂಪಲ್ ರಿವರ್ಸ್ ಆರ್ಡ್ರಲ್ಲಿ ಹೋಗೋದು ಹೇಗೆ ಹೇಳ್ತೀನಿ ನೋಡಿ. ಈಗ ನಾನು ಒಂದು ಸಿನಿಮಾ ಮಾಡ್ತೀನಿ, ನಾನು ಈಗ ಸಿನಿಮಾ ಆಗ್ತಿದ್ದಂಗೆ ನಂದು ಎಲ್ಲ ಹಳೆ ಸಿನಿಮಾಗಳು ಹೋಗಿತ್ತು. ಅವತ್ತಿಗೆ 100 ರೂಪಾಯಿ ಕೊಟ್ಟರಲ್ಲ, 10 ರೂಪಾಯಿ, 5 ರೂಪಾಯಿ, 25 ರೂಪಾಯಿ ಆ ಥರ ಕೊಟ್ಟು ತೊಗೊಂಡೋಗಿದ್ದಾರೆ ಅನ್ಕೊಳ್ಳೋಣ. ಬಟ್ ಎವ್ರಿಥಿಂಗ್ ರಿಲೀಸಸ್ ಬಿಕಾಸ್ ಯು ಆಲ್ರೆಡಿ ಹ್ಯಾವ್ ಸೆಟ್ ಆಫ್ ಆಡಿಯನ್ಸ್ ದೇರ್ ಫಾರ್ ಯು. ಇಟ್ ಕ್ಯಾನ್ ಬಿ ಹ್ಯಾಂಡ್ಫುಲ್ ಆರ್ ಇಟ್ ಕ್ಯಾನ್ ಬಿ ಒನ್ ಓಷನ್, ಬಟ್ ಯು ವಿಲ್ ಹ್ಯಾವ್ ಯುವರ್ ಆಡಿಯನ್ಸಸ್. ಆ್ಯಂಡ್ ಆಸ್ ಲಾಂಗ್ ಎಸ್ ನಿಮಗೊಂದು ಆಡಿಯನ್ಸ್ ಇದ್ದಾರೆ ಅನ್ನೋ ತನಕ ಒಂದು ಸೆಟ್ ಆಫ್ ಮಾರ್ಕೆಟ್ ಇರುತ್ತೆ. ಹಾಗೆ ಇಟ್ ವಿಲ್ ಕೀಪ್ ಗೋಯಿಂಗ್ ಸರ್. ಓನ್ಲಿ ಒನ್ ಫಿಲ್ಮ್ ಯು ನೀಡ್ ಟು ರಿಯಲಿ ಪುಷ್ ಒಂದು ಪ್ಯಾನ್ ಇಂಡಿಯನ್ ಲೆವೆಲಿಗೆ ಹೋಗೋ ತನಕ. ಬಟ್ ಒನ್ಸ್ ಯು ಸೆಟ್ ಅ ಮಾರ್ಕೆಟ್, ವಿ ಆರ್ ನೋ ಡಿಫ್ರೆಂಟ್ ದೆನ್ ಯು. ಸರ್, ಈಗ ಇಂಡಸ್ಟ್ರಿ ಬಂದು 28 ವರ್ಷ, ಒಂದಷ್ಟು ಸಿನಿಮಾಗಳಾಗಿದೆ, ಒಂದಷ್ಟು ಡೈರೆಕ್ಟರ್ ಜೊತೆ ಎಲ್ಲ ಕೆಲಸ ಮಾಡಿದ್ರೆ. ಸೊ ಅವ್ರು ಕೇಳ್ತಾ ಇದ್ರು ಡೈರೆಕ್ಟರ್ ಹೊಸಬ್ರು ಅಂತ ಕೇಳ್ತಾ ಇದ್ದಾಗ
ನೀವು ಹೇಳಿದ್ರಿ ನನ್ನ ತಲೆಯಲ್ಲಿ ಇಟ್ಕೊಂಡು ಕತೆ ಬರೀತಾ ಇರ್ತಾರೆ ಅಂತ. ಸೊ ಆ ಕತೆ ನಿಮಗೆ ಓಕೆ ಅನಿಸ್ತಾ ಇರ್ಬೋದು, ಓಕೆ ಅನಿಸ್ಬೋದು. ಬಟ್ ಕತೆ ಬಂದು ನಿಮಗೆ ನರೇಟ್ ಮಾಡಿದಾಗ ನಿಮಗೆ ಇಷ್ಟ ಇಂಪ್ರೆಸ್ ಆಗುವಂಥದ್ದು ಯಾವ ರೀತಿಯಾಗಿ ಇಂಪ್ರೆಸ್ ಆಗುತ್ತೆ ನಿಮಗೆ, ಆಮೇಲೆ ನೀವು ಅವ್ರಿಗೆ ಹೇಗೆ ಓಕೆ ಅಂತೀರಾ? ಐ ಡೋಂಟ್ ನೋ ಸರ್, ನನಗೆ ಅರ್ಥ ಯಾವ ಅಂಶ ಆಗ್ಬೋದು? ದೇರ್ಸ್ ನೋ ಅಂಶ ದೇರ್, ಜಸ್ಟ್ ಅವ್ರು ಹೇಳೋ ಕತೆ ನನಗೆ ಹೊಸ್ತು ಅನ್ನಿಸ್ಬೇಕು, ನನಗೆ ಯಾವುದೋ ಒಂದು ಇದನ್ನು ಮಾಡಬೇಕು ಅನ್ನಿಸ್ಬೇಕು. ಬಿಕಾಸ್ ಅವ್ರು ಹೇಳೋ ಪ್ಯಾಟರ್ನ್ ಸಿ ಇಟ್ ಕ್ಯಾನ್ ಬಿ ಆ್ಯಸ್ ಸಿಂಪಲ್ ಆಸ್ ಅ ಲವ್ ಸ್ಟೋರಿ. ಆ ಲವ್ ಸ್ಟೋರಿಯಲ್ಲಿ ನಾನು ಆ್ಯಕ್ಷನ್ಸ್ ಹುಡ್ಕೋಕ್ಕಾಗಲ್ಲ, ಆ್ಯಕ್ಷನ್ಸಲ್ಲಿ ಲವ್ ಸ್ಟೋರಿ ಹುಡ್ಕೋಕ್ಕಾಗಲ್ಲ. ಬಟ್ ಪ್ಲೇನ್ ಹಾಳೆ ಥರ ಕುತ್ಕೊಂಡಾಗ ಸಮಥಿಂಗ್ ವಿಲ್ ಬಿ ಅಪೀಲಿಂಗ್. ಬಿಕಾಸ್ ಇದೇ ಜಾನ್ರ ಹುಡುಕಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಮಾಫಿಯಾನೇ ಮಾಡಬೇಕು ಅಂತ ಹಿಡ್ಕೊಂಡು ಕೂತ್ರೆ ನೀವೇನು ಹೇಳಿದ್ರು ಇಷ್ಟ ಆಗಲ್ಲ ನನಗೆ, ಹುಡುಕ್ತಾ ಇರ್ತೀನಿ ನಾನು. ಇಲ್ಲ ಕತೆ ಚೇಂಜ್ ಮಾಡೋಕ್ಕೆ ಹೋಗ್ತೀವಲ್ವ. ಸೊ ಖಾಲಿ ಹಾಳೆ ಥರ ಕೂತ್ಕೊಂಡಾಗ ಏನಾಗುತ್ತೆ, ಸಮ್ಟೈಮ್ಸ್ ಯು ಆರ್ ಜಸ್ಟ್ ಓಪನ್ ಮೈಂಡೆಡ್. ಸೊ ಫಾರ್ ಅನ್ ಆ್ಯಕ್ಟರ್ ಆಲ್ಸೋ ಐ ಫೀಲ್ ಸರ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನೀವು ಬೆಳಗ್ಗೆ ಹೆಂಗೆ ಎದ್ದಿದ್ದೀರಿ, ಯಾರ ಹತ್ರ ಮಾತಾಡಿದ್ದೀರಿ, ಹಿಂದಿನ ರಾತ್ರಿ ಯಾವ ಸಿನಿಮಾ ನೋಡಿ ಮಲಗಿದ್ದೀರಿ, ಹಿಂದಿನ ರಾತ್ರಿ ಯಾರಾದರೂ ಒಂದು ದೊಡ್ಡ ಸಿನಿಮಾ ನೋಡಿದ್ದೀರ ಅಂದ್ಕೊಳ್ಳಿ, ಎಲ್ಲರೂ ಬಂದು ಹೇಳ್ತಾ ಇರ್ತಾರೆ ಅದು ಅಷ್ಟು ಕೋಟಿ ಆಯಿತು, ಇಷ್ಟು ಕೋಟಿ ಆಯಿತು, ಹಾಗೆ ಹೀಗೆ ಅಂತ. ಅದನ್ನ ಇಟ್ಕೊಂಡು ಮಲಗಿರ್ತೀವಿ ಬೆಳಗ್ಗೆ ರಾತ್ರಿ. ಬೆಳಿಗ್ಗೆ ಎದ್ದು ಇರ್ಬೇಕು ಅದೇ ಗುಂಗಲ್ಲಿ ಇರ್ತೀವಿ ನಾವು, ಏನು ಹಂಗಂತೆ ಎಷ್ಟು ಓಡ್ತಂತೆ. ಯಾರೋ ಆ್ಯಸ್ ಸಿಂಪಲ್ ಆಸ್ ಒಂದು ಲವ್ ಸ್ಟೋರಿ ಹೇಳಿದ್ರು ಅಂದ್ಕೊಳ್ಳೋಣ, ಜಸ್ಟ್ ಮಾತಲ್ಲಿ ಅಂದ್ಕೊಳ್ಳೋಣ, ಖಂಡಿತ ಅಪೀಲ್ ಆಗಲ್ಲ. ಇಲ್ಲ ಅದು ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಜಸ್ಟ್ ಮಾತಲ್ಲಿ ಅಂತ ಸಿನಿಮಾ ನೋಡಿ ಮಲ್ಕೊಂಡಿದ್ದೀನಿ ಅಂದ್ಕೊಳ್ಳೋಣ. ಐ ಆಮ್ ಜಸ್ಟ್ ಟೇಕಿಂಗ್ ಮೈ ಓನ್ ಫಿಲ್ಮ್ ಎಕ್ಸಾಂಪಲ್ಸ್. ತುಂಬ ಖುಷಿ ಆಗ್ಬಿಟ್ಟಿರುತ್ತೆ ಓ ಟಿ ಟಿಯಲ್ಲಿ ನೋಡಿ, ಆಹಾ ಏನು ಸೆನ್ಸಿಬಲ್ ಫಿಲ್ಮು. ಈಗ ನಮ್ಮ ಚಕ್ರವರ್ತಿ ಅಂತ ಕೂತಿರೋಣ ಅಂದ್ಕೊಳ್ಳೋಣ, ಡ್ರಿಂಕ್ ಇಟ್ಕೊಂಡು ಕೂತಿರ್ತೀವಿ ಅಂದ್ಕೊಳ್ಳೋಣ. ಇಬ್ಬರು ಅವ್ರ ಲವ್ ಸ್ಟೋರಿ, ನಾವು ನಮ್ಮ ಸ್ಟೋರಿ ಮಾಡ್ತಾವೋ, ಇಂಥ ಸೆನ್ಸಿಬಲ್ ಫಿಲ್ಮ್ಸ್ ಅಂತ ಮಾತಾಡಿ ಬೆಳಗ್ಗೆ ಎದ್ದು ಯಾರಾದರೂ ಬಂದ್ಬಿಟ್ಟು ನನಗೆ ವೀರಮದಕರಿ ಹೇಳಿದ್ರು ಅಂದ್ಕೊಳ್ಳೋಣ, ಏನ್ರಿ ಹೊಡೆದಾಟದ ಸಿನಿಮಾಗಳು, ಸೊ ಸೆನ್ಸಿಬಲ್ ಫಿಲ್ಮ್ ಮಾಡಿ ಅಂತೀವಿ. ಸರ್ ಐ ಟೆಲ್ ಯು ಸರ್, ಯು ಶುಡ್ ಬಿ ಲಕ್ಕಿ ಟು ಬಿ ಇನ್ ಅ ವೆರಿ ಗುಡ್ ಮೈಂಡ್ ಸೆಟ್. ನಿಮ್ಗಳಿಗೆಲ್ಲ ಕತೆ ಹೇಳೋರಿಗೆಲ್ಲ ನಮಗೇನೆ. ಯಾಕಂದರೆ ಆ ಮೂಡಲ್ಲಿ ಸಮ್ಟೈಮ್ಸ್ ಏನೇನೋ ಒಪ್ಕೊಂಡ್ಬಿಟ್ಟಿರ್ತೀವಿ, ಒಪ್ಪಬೇಕಾಗಿರೋದು ಬಿಟ್ಟಿರ್ತೀವಿ. ಸಿ ದಿಸ್ ಇಸ್ ಹೌ ಒನ್ ಫಿಲ್ಮ್ ಗೋಸ್ ಟು ಅನದರ್ ಪರ್ಸನ್. ಅದೆಲ್ಲೋ ಹಿಟ್ ಆಗ್ತವೆ, ಯಾರಿಗೂ ಹೋಗ್ಬೇಕಾಗಿರೋದು ನಮಗೆ ಬಂದಿರುತ್ತೆ. ದೆನ್ ದೋಸ್ ಪೀಪಲ್ ರಿಗ್ರೆಟ್ ಸೇಯಿಂಗ್ ಅದು ನಾವು ಈ ಸಿನಿಮಾ ಬಿಟ್ಟಿದ್ದು ಅಂತ. ಬಟ್ ಐ ಥಿಂಕ್ ಇಟ್ ಇಸ್ ಬೌಂಡ್ ಟು ಹ್ಯಾಪನ್. ವಾಟ್ ಮೇ ನಾಟ್ ವರ್ಕ್ ಫಾರ್ ಯು ಮೇ ವರ್ಕ್ ಫಾರ್ ಮೀ. ಇಟ್ ಈಸ್ ಅ ಮೈಂಡ್ ಸೆಟ್ ಸರ್. ನಾವು 100% ಯಾವ ಆ್ಯಂಗಲಲ್ಲಿ ಎದ್ದೇಳ್ತೀವಿ, ಕೇಳ್ತೀವಿ, ಯಾವ ಅಟ್ಮಾಸ್ಫಿಯರಲ್ಲಿದ್ದೀವಿ, ಇಟ್ ಮ್ಯಾಟರ್ಸ್ ಅ ಲಾಟ್. ಆ್ಯಂಡ್ ಈ ಸತಿ ಬಂದಾಗ ನಾನು ನಿಮಗೆ ಹೇಳಿದಾಗೆ ಐ ವಾಸ್ ಇನ್ ಅ ಮೂಡ್ ಫಾರ್ ಅ ಸಿಂಪಲ್ ಫಿಲ್ಮ್. ದಟ್ ಯಾರೋ ಇನ್ನೊಬ್ಬರು ವ್ಯಕ್ತಿ ಬಂದ್ಬಿಟ್ಟು ಸರ್ ತುಂಬ ದೊಡ್ಡ ಸಿನಿಮಾ, ಒಂದು ಪ್ರಪಂಚ ಹಾಗೆ. ಬಿಕಾಸ್ ಆಲ್ರೆಡಿ ಬಿಲ್ಲಾರಂಗ ಇದೆ ಸರ್, ವಿಕ್ರಾಂತ್ ರೋಣ ಮಾಡಿದ್ವಿ. ಬಿಲ್ಲಾರಂಗ ಆದಮೇಲೆ ಒಂದು 2 ಸಿನಿಮಾ ಡಿಸ್ಕಷನ್ ನಡೀತಾ ಇರೋದು ದೊಡ್ಡದು. ಸೊ ಐ ವಾಂಟೆಡ್ ಟು ಡೂ ಅ ಫಿಲ್ಮ್ ಆ್ಯಸ್ ಸಿಂಪಲ್ ಲೈಕ್ ವಾಟ್ ಐ ಯೂಸ್ ಟು ಡೂ ಸಮ್ 5-6 years ಬ್ಯಾಕ್ ಅನ್ಕೊಳ್ಳೋಣ. ಲೈಕ್ ಅ ಹೆಬ್ಬುಲಿ, ರನ್ನ, ಪೈಲ್ವಾನ್, ಸಮಥಿಂಗ್ ಲೈಕ್ ದ್ಯಾಟ್ ಐಮ್ ಟಾಕಿಂಗ್. ಹೋಗ್ಬಿಟ್ಟು ಬರೋದಷ್ಟು ಇವತ್ತಿನ ಕತೆ ಅಂಥ ಟೈಮಲ್ಲಿ ಇದು ಬಂತು. ಆ್ಯಂಡ್ ಫಾರ್ ಸಮ್ ರೀಸನ್ ಐ ರಿಯಲಿ ಲೈಕ್ ದ ಮೊಮೆಂಟಮ್, ಸ್ಪೀಡ್. ನಾನು ಹೇಳಿದ ಹಾಗೆ ಪರ್ಪಸ್ ಆಫ್ ದ ಫಿಲ್ಮ್, ಐ ಲೈಕ್ಡ್ ಇಟ್. ಲಾಸ್ಟ್ ಕ್ವಶನ್, ನಿಮ್ಮ ಪ್ರಕಾರ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಆಕ್ಷನ್ ಇರಬೇಕಾ, ಕಂಟೆಂಟ್ ಇರಬೇಕಾ? ಎಂಟರ್ಟೈನ್ಮೆಂಟ್ ಇರ್ಬೇಕು ಸರ್. ಹೌದು, ಎಂಟರ್ಟೈನ್ಮೆಂಟ್ ಕ್ಯಾನ್ ಬಿ ಎವ್ರಿ ಫಾರ್ಮ್. ಇವಾಗ ಇಟ್ ಡಿಪೆಂಡ್ಸ್. ಕರೆಕ್ಟ್. ಈಗ ರಾತ್ರಿ ಹೊತ್ತು ನಾನು ನಿಮಗೆ ಪಾರ್ಟಿ ಕರೆದು ಕಾಫಿ ಕೊಟ್ಟರೆ ಹೆಂಗಿರುತ್ತೆ? ಹಾಗಂತ ನೀವು ಕಾಫಿ ಪ್ರಿಯರ್ ಅಂದ್ಕೊಳೋಣ, ಕೊಡಬೇಕಲ್ಲ, ಕೊಡೋ ಟೈಮಲ್ಲಿ ಕೊಡಬೇಕಲ್ಲ, ಹೌದಾ ಇಲ್ಲೋ? ಹಾಗೆ ಎಂಟರ್ಟೈನ್ಮೆಂಟ್ ಇಸ್ ಗಾಟ್ ನೋ ಪರ್ಟಿಕ್ಯುಲರ್ಸ್. ಇಟ್ಸ್ ಗಾಟ್ ನೋ ಪರ್ಟಿಕ್ಯುಲರ್ಸ್. ಇಟ್ ಈಸ್ ಎಂಟರ್ಟೈನಿಂಗ್, ದಟ್ಸ್ ಆಲ್. ಥ್ಯಾಂಕ್ ಯು ಸರ್. ಹಾಯ್ ಸರ್, ವಿಜಯ್ ಅಂತ. ಸರ್ ಆ್ಯಕ್ಚುಲಿ ನೀವು ಯುವರ್ ರೆಡಿ ಫಾರ್ ಸಿಂಪಲ್ ಫಿಲಮ್ ಅಂತ ಹೇಳಿದ್ರಿ. ಸಿಂಪಲ್ ಫಿಲಮ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಯಾಕೆ ಸರ್? ಅಂದರೆ ಆಡಿಯನ್ಸ್ ಆ ಥರ ಚೇಂಜ್ ಕೇಳ್ತಾ ಇದ್ದಾರೆ ಅನ್ನೋ ಕಾರಣ? ಐ ಆಮ್ ಟೆಲಿಂಗ್ ಯು ಇಟ್ಸ್ ಅಬೌಟ್ ಮೀ. ನಾನು ಪೈಲ್ವಾನಿಂದ ತೊಗೊಳಕ್ಕೆ ಹೋದ್ರೆ ಅದಕ್ಕೊಂದು ಕಾಂಟ್ರಿಬ್ಯೂಷನ್, ಅದಕ್ಕೊಂದು ಡೆಡಿಕೇಶನ್ ಇತ್ತು. ಅದಾದಮೇಲೆ ವಿಕ್ರಾಂತ್ ತೊಗೊಳಕ್ಕೆ ಬರೋಕ್ಕೆ ಹೋದಾಗ ಐ ಹ್ಯಾಡ್ ಟು ಸ್ಲೀಕ್ ಡೌನ್, ಮತ್ತೆ ವರ್ಕೌಟ್ ಎಲ್ಲ ಮಾಡಿ ನೀವು ವಿಕ್ರಾಂತ್ ರೋಣ ನೋಡೋಕೆ ಹೋದ್ರೆ ಐ ಆಮ್ ವೆರಿ ಸ್ಲೀಕ್ ಇನ್ ದಟ್ ಕಂಪೇರ್ಡ್ ಟು ಪೈಲ್ವಾನ್. ಸೊ 7-8 kgs ಡೌನ್ ಮಾಡಿ ಆ್ಯಂಡ್ ಐ ವೆಂಟ್ ಇನ್. ಆ್ಯಂಡ್ ಅದೊಂದು ಪ್ರಪಂಚ, ಅದೊಂದು ವರ್ಲ್ಡ್, ಅದೊಂದು ಎಫರ್ಟ್, ಎವ್ರಿಥಿಂಗ್. ನೀವು ಒಂದು ಕೈಯಲ್ಲಿ ಹಿಡಿಯೋ ಒಂದು ಕಪ್ ಅಂದ್ರೆ ಅದಕ್ಕೊಂದು ಕ್ಯಾರೆಕ್ಟರ್ ಇರಬೇಕು, ಪ್ರತಿಯೊಂದನ್ನು. ಸೋ ಮೆನಿ ಪೀಪಲ್ ವರ್ಕಿಂಗ್. ಆ್ಯಂಡ್ ಅದಾದಮೇಲೆ ಬಿಲ್ಲಾರಂಗ ಭಾಷಾ, ದಟ್ಸ್ ಹ್ಯುಮಂಗಸ್. ಸೊ ಇನ್ ಬಿಟ್ವೀನ್ ಅಂತ ಇದೆಯಲ್ಲ ಒಂದು. ಸೊ ದಟ್ ಈಸ್ ಒನ್ ಐ ಥಾಟ್ ಅಬೌಟ್, ಓಕೆ ಲೆಟ್ ಮೀ, ಇಫ್ ಅಟ್ ಆಲ್ ಬಂದರೆ ಒಂದು ಲೆಟ್ ಮೀ ಡೂ ಅ ಸಿಂಪಲ್ ಫಿಲ್ಮ್ ಹಾಗೆ ಅಂದ್ಬಿಟ್ಟು, ವೇರ್ ಐ ಕ್ಯಾನ್ ಜಸ್ಟ್ ಪುಟ್ ಆನ್ ಮೈ ಡೆನಿಮ್ ಶರ್ಟ್, ಲೆಸ್ ಮೇಕಪ್, ನೋ ವರ್ಲ್ಡ್. ನನ್ನ ಎದುರುಗಡೆ ನಿಂತಿರೋರು ಶರ್ಟ್ ಪ್ಯಾಂಟಲ್ಲಿ ಇರಬೇಕು, ಆರಾಮಾಗಿರಬೇಕು, ಪಾತ್ರದಲ್ಲಿರಬೇಕು. ನೋ ವರ್ಲ್ಡ್ ಟು ಬಿ ಕ್ರಿಯೇಟೆಡ್. ದ ವರ್ಲ್ಡ್ ವಿ ಎಕ್ಸಿಸ್ಟ್ ರೈಟ್ ನೌ ಇಸ್ ದ ವರ್ಲ್ಡ್ ಅರೌಂಡ್. Just that story will happen in a nicer way. That is what I was looking at.
ಸರ್ ಈಗ 25th ರಿಲೀಸ್ ಆಗ್ತಾ ಇದೆ, ಅದು ವೆಡ್ನೆಸ್ಡೇ, ಅಂದ್ರೆ ಆಲ್ಮೋಸ್ಟ್ ಲಾಂಗ್ ವೀಕೆಂಡ್ ಕೂಡ ಸಿಗುತ್ತೆ ರಜೆಗಳು ಇರೋದ್ರಿಂದ. Yeah. ಸೊ ಇದು ಯಾವ ತರ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಸರ್? ಇಲ್ಲ ಸರ್, ದಟ್ಸ್ ಅ ಹಾಲಿಡೇ. ಇಟ್ಸ್ ಅ ವೆರಿ ಸಿಂಪಲ್, ದೇರ್ ಇಸ್ ನೋ ಸ್ಟ್ರಾಟಜಿ ಬಿಹೈಂಡ್ ಇಟ್. 25th ಇಸ್ ಅ ಹಾಲಿಡೇ. ಥಿಯೇಟರ್ಸ್ ಖಾಲಿ ಇದ್ದಾವೆ. ಫಾರ್ ಎಕ್ಸಾಂಪಲ್, ಒಂದು 3-4 ಸಿನಿಮಾಗಳು ರಿಲೀಸ್ ಆಗಿ ಥಿಯೇಟರ್ಸ್ಗಳು ಖಾಲಿ ಇಲ್ಲ ಅಂದಾಗ ದಿಸ್ ಮ್ಯಾಥ್ ವರ್ಕ್ಸ್. ಥಿಯೇಟರ್ಸ್ ಆರ್ ಎಂಪ್ಟಿ ದೇರ್, ಐ ಮೀನ್ ಲೈಕ್ ಇದ್ದಾವೆ, and they are ready to give for Wednesday. Audiences are ready because it's a holiday. So ಎಲ್ಲ ಸತಿನೂ ವೆಡ್ನೆಸ್ಡೇ ಖಂಡಿತ ವರ್ಕ್ ಆಗಲ್ಲ. ಥರ್ಸ್ಡೇ ಅನ್ನೋದು ಒಂದು ತಂದಿದ್ದೆ ಫಾರ್ಮುಲಾ ಭಾಳ ಲೇಟಾಗಿ, ಬಿಕಾಸ್ ಆಫ್ ಸಮ್ ಹಾಲಿಡೇ ಇಟ್ ವರ್ಕ್ಡ್ ಔಟ್. ಅಲ್ಲಿಂದ ಒಂದು ಪದ್ಧತಿಯಾಗಿ ಸುಮಾರು ವರ್ಷಗಳಿಂದ ನಂದೆಲ್ಲ ಗುರುವಾರನೇ ರಿಲೀಸ್ ಆಗ್ತದೆ. ವೆಡ್ನೆಸ್ಡೇ ಇಸ್ ಅ ಬ್ಯೂಟಿಫುಲ್ ಡೇ, ಇಟ್ಸ್ ಅ ಹಾಲಿಡೇ, ಆ್ಯಂಡ್ ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ಇಫ್ ದಟ್ ಇಸ್ ಗೋನ್ ಟು ಬಿ ಹೆಲ್ಪ್ಫುಲ್ ಟು ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಪೀಪಲ್ ಆರ್ ಬರೋದಕ್ಕೆ ರೆಡಿ ಇದ್ದಾರೆ ಅಂದಾಗ ವೈ ನಾಟ್ ಸರ್, ವಿ ಶುಡ್ ಯೂಸ್ ಇಟ್. ಸರ್ ಆಕ್ಚುಲಿ 28 ವರ್ಷದ ಹಿಂದೆ ನಿಮಗೆ ಸಿನಿಮಾ ಬಹಳ ಅವಶ್ಯಕವಾಗಿತ್ತು, ಅಂದ್ರೆ ಇವತ್ತಿಗೂ ಕೂಡ ನಿಮಗೆ ಅವಶ್ಯಕತೆನೆ. ಪ್ಲಸ್ ಅವತ್ತಿಗೆ ನಿಮ್ಮ ಒಂದು ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ವೇದಿಕೆ ಆಗಿತ್ತು. ಬಟ್ ಇವತ್ತು 28 ವರ್ಷದ ನಂತರ ಅಂದ್ರೆ ಕನ್ನಡಿಗರಿಗೆ, ಕನ್ನಡ ಸಿನಿಮಾ ವೀಕ್ಷಕರಿಗೆ ನಿಮ್ಮ ಸಿನಿಮಾ ತುಂಬಾ ಅವಶ್ಯಕತೆ ಆಗಿದೆ, ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರಬೇಕು ಅನ್ನೋದು. ಸೊ ಈ ಬೆಳವಣಿಗೆನ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? 28 ವರ್ಷದಿಂದ ಅವಶ್ಯಕತೆ ಇತ್ತು ಅಂತ ಅವ್ರು ಹೇಳಿದಾಗ ಈ ಸಾಕಾಗಿಲ್ವ ಅಂತ ಹೇಳ್ತಾರೆ ಅಂದ್ಕೊಂಡೆ. ಥ್ಯಾಂಕ್ ಯು ಸರ್. ನೀವು ಆ ಪ್ರಶ್ನೆಯಲ್ಲಿ ಆ್ಯಕ್ಚುಲಿ ವೆನ್ ಯು ಸೇ ದಟ್ ಕನ್ನಡದಲ್ಲಿ ಅವಶ್ಯಕತೆ ಇದೆ ನಿಮ್ಮ ಸಿನಿಮಾ ಅಂದಾಗ, ಐ ಥಿಂಕ್ ಐ ಟೇಕ್ ಇಟ್ ಆಸ್ ಅನ್ ಆನರ್ ಆ್ಯಂಡ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫ್ರಮ್ ಯುವರ್ ಎಂಡ್ ಟು ಅಸ್. ಇದು ಯಾವಾಗ ಎಲ್ಲಿವರೆಗೆ ನಿಮಗಿದು ಫೀಲ್ ಆಗುತ್ತೆ, ಐ ಥಿಂಕ್ ಯು ಫೀಲ್ ವೆರಿ ಹಂಬಲ್ಡ್ ಸರ್, ದಟ್ ಇಷ್ಟು ಆಫ್ಟರ್ ಆಲ್ಮೋಸ್ಟ್ ಅನದರ್ 2 years ಇಟ್ ವಿಲ್ ಬಿ 3 decades. ಆ 3 decades ಆಲ್ಮೋಸ್ಟ್ ಅರೌಂಡ್ 22-23 years ಹುಚ್ಚ ಟೈಮಿಂದ ತೊಗೊಳಕ್ಕೋದ್ರೆ ಫ್ರಮ್ ದೇರ್ ಐ ಬೀನ್ ಅ ಲೀಡ್ ಆ್ಯಕ್ಟರ್. ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಎಲ್ಲ ಥರ ಒಂದು ಲಿಮಿಟೇಷನ್ಸ್ ಇಟ್ಕೊಂಡು ಕೂಡ ಐ ಬೀನ್ ಏಬಲ್ ಟು ಎಂಟರ್ಟೈನ್ ಆ್ಯಂಡ್ ಏನೋ ಥಿಯೇಟ್ರಿಗೆ ಜನಗಳನ್ನ ಕರ್ಸೋಕ್ಕಾಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಇದೆಲ್ಲ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೇಕು ಸರ್. ಇದೆಲ್ಲ ನಮ್ಮ ಸೂಪರ್ ಸ್ಟಾರ್ಡಮ್ ಅಂತ ನೀವೇನೇ ಕರೆಯಕ್ಕೆ ಹೋದ್ರೆ ಫಾರ್ ಮೀ ಇಟ್ಸ್ ಜಸ್ಟ್ ಅ ಮಿತ್. ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್. ಐ ಬಿಲೀವ್ ದಟ್ ಸಿನಿಮಾ ನಿಮ್ಮನ್ನು ಕೈ ಹಿಡಿದ್ಮೇಲೆ ಒಂದು ಜಾಗ ಇರುತ್ತೆ. ಸೊ ಜನಗಳು ನಿಮ್ಮ ಸಿನಿಮಾ ಕಾಯ್ತಾರೆ ಅಂದಾಗ ಐ ಥಿಂಕ್ ಇಟ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ, ಜಸ್ಟ್ ವೇಕ್ ಅಪ್ ಆ್ಯಂಡ್ ಹೋಗಿ ಸಿನಿಮಾ ಮಾಡೋದಷ್ಟೇ ನನಗೆ ಗೊತ್ತಿರೋದು. ಆ್ಯಂಡ್ ಇಟ್ ಇಸ್ ಇವಾಗ ಮೊನ್ನೆ ಎಸ್ಪೆಷಲಿ ನಾನು ಒರಾಯನ್ ಮಾಲ್ ಹತ್ರ ಒಂದು ಶೋ ಇವೆಂಟ್ ಮಾಡ್ತಾರೆ. ಇವೆಂಟ್ ಮಾಡಿದಾಗ ಅಲ್ಲಿ ಹೋದಾಗ ಐ ನ್ಯೂ ದರ್ ವಿಲ್ ಬಿ ಕ್ರೌಡ್. ಅಷ್ಟು ಕ್ರೌಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಐಮ್ ಬೀಂಗ್ ವೆರಿ ಥಿಂಗ್ ಐಮ್ ನಾಟ್ ಬೀಂಗ್ ಮಾಡೆಸ್ಟ್ ಹಿಯರ್. ಆ ಥರ ಕ್ರೌಡ್ ಒರಾಯನ್ ಹತ್ರ ನಾನು ನೋಡಿಲ್ಲ ಯಾವತ್ತು. ಆ ಓನರ್ ಬಂದು ಮಾತಾಡಬೇಕಾದ್ರೆ ಅವರೂ ಹೆದರಿದ್ರು, ಬಿಕಾಸ್ ಪ್ರೋಟೋಕಾಲ್ ಅಷ್ಟು ಅರೇಂಜ್ ಮಾಡಿರಲಿಲ್ಲ, ಅಷ್ಟು ಕ್ರೌಡಿಗೆ ರೆಡಿ ಇರಲಿಲ್ಲ ಅಂದಾಗ ನನ್ನ ತಲೆಗೆ ಬಂದಿದ್ದು ಐ ಆಮ್ ಕಮಿಂಗ್ ಆಫ್ಟರ್ 2.5 years. ಈ 2.5 ವರ್ಷದಲ್ಲಿ ಎಂತೆಂಥ ಸಿನಿಮಾ ಬಂದಿದೆ, ಎಷ್ಟು ಸೀರೀಸ್ ಬಂದಿದೆ, OTT ಎಷ್ಟು ಬಂದಿದೆ. ಇಟ್ ಈಸ್ ನಾಟ್ ರಿಕ್ವೈರ್ಡ್ ದಟ್ ಜನ ನಿಮ್ಮನ್ನು ಮರ್ತಿಲ್ಲ ಅನ್ನೋದಿರ್ಬೋದು, ಬಟ್ ಈ ಮಟ್ಟಿಗೆ ಎಲ್ಲರೂ ಬಂದು ಕ್ರೇಜ್ ಇಟ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ದಟ್ ಓನ್ಲಿ ಮೇಡ್ ಮಿ ಫೀಲ್ ಒಂಥರ ನನಗೆ ಒಂದು ಅವತ್ತೊಂದು ಗಿಲ್ಟ್ ಬಂದಿದ್ದಂತೂ ಸತ್ಯ. ದಟ್ ಡಿಲೇ ಆಯ್ತಲ್ಲ ಸಿನಿಮಾ ಅಂದ್ಬಿಟ್ಟು ಅಂತ. ದೋ ದೇರ್ 101 ರೀಸನ್ಸ್ ಇದೆ ಅದಕ್ಕೆ, ನಾನು ಕಾರಣ ಅಲ್ಲ. ಬಟ್ ಸ್ಟಿಲ್ ಐ ಫೆಲ್ಟ್ ಲೈಕ್ ದಟ್ ಆ್ಯಂಡ್ ಇಟ್ ವಾಸ್ ವೆರಿ ಓವರ್ವೆಲ್ಮಿಂಗ್ ಟು ಸಿ ದಟ್. ಈ ನನ್ನ ಜಾಗದಲ್ಲಿದ್ದರೆ ಪ್ರಾಬಬ್ಲಿ ನಾನೇನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ, ಏನೋ ಟು ಸಿ ದಟ್ ಕೈಂಡ್ ಆಫ್ ಲವ್ ಆ್ಯಂಡ್ ಸ್ಕ್ರೀಮಿಂಗ್, ಯೆಲ್ಲಿಂಗ್. ಸರ್ ನಾನು ಮೊನ್ನೆ ಒಂದು 2 ವಾರದ ಹಿಂದೆ ಯಾವುದೋ ದೊಡ್ಡ ಸಿನಿಮಾ ಕೊಟ್ಟು ವೇದಿಕೆ ಹತ್ತಿಲ್ಲ. 2.5 ವರ್ಷ ಆಯಿತು, ಕರೆಕ್ಟ್. ಬಟ್ ಅದಾದಮೇಲೆ ಬಂದಾಗ ಇಟ್ ಈಸ್ ವೆರಿ ಟಚಿಂಗ್. ಇಟ್ಸ್ ಅ ಗಿಫ್ಟ್ ದಟ್ ಐ ವಿಲ್ ಟ್ರೆಷರ್. ಸರ್ ಅದೇ ಹೇಳಿದ್ರೆ ಸಿನಿಮಾ ಲೇಟ್ ಆಗಲಿಕ್ಕೆ 101 ರೀಸನ್ಸ್ ಇತ್ತು ಅಂತ. ಬಟ್ ಈಗ ಈ ಸಿನಿಮಾ ರಿಲೀಸ್ ಆದಮೇಲೆ ಕನ್ನಡಿಗರು ಅಥವಾ ಸಿನಿಮಾ ಲವರ್ಸ್ ಇದನ್ನು ಚೆರಿಷ್ ಮಾಡಲಿಕ್ಕೆ ಎಷ್ಟೆಲ್ಲ ರೀಸನ್ ಸಿಗ್ಬೋದು ಸರ್? ಅದು ತಾಯಿ ಊಟ ಹಾಕ್ಬೇಕಾದ್ರೆ ಅದ್ರಲ್ಲಿ ಉಪ್ಪು ಎಷ್ಟು, ಖಾರ ಎಷ್ಟು, ಏನು ಅಡುಗೆ ಮಾಡ್ಯಾರ ನೋಡೋಲ್ಲ ಸರ್. ಅಮ್ಮನ ಊಟ ಮನೆಗೆ ಹೋಗ್ತಾ ಇರ್ತೀವಿ, ಅದಕ್ಕೆ ಕಾರಣ ಬೇಕಾಗಿಲ್ಲ. ಅಥವಾ ಏನು ಅಡುಗೆ ಮಾಡಿದ್ಯಾ ಅಂತ ಕೇಳಿ ನಮ್ಮ ಅಮ್ಮನ ಊಟ ಡಿಪೆಂಡ್ ಆಗಲ್ಲ, ಕರೆಕ್ಟ್. ಜನ ನಿಮ್ಮ ಮನಸ್ಸಲ್ಲಿ, ಅವ್ರ ಮನಸ್ಸಲ್ಲಿ ಒಂದು ಸ್ಥಾನ ಕೊಟ್ಟು, ಇಂಡಸ್ಟ್ರಿ ಒಂದು ಸ್ಥಾನ ಕೊಟ್ಟಿದ್ಮೇಲೆ ಅದೊಂದು ಅದೇ ಥರ ಊಟ ಸರ್. ಇದ್ರ ಮೇಲೆ ನಾನು ಇನ್ನೂ ಕೂತ್ಕೊಂಡ್ರೆ ನೀವು ಯಾಕೆ ನಾನು ಸಿನಿಮಾ ನೋಡಬೇಕು ಅಂತ ಕಾರಣ ನಾನು ಕೊಡಬೇಕು ಅಂದರೆ 28 ವರ್ಷ ಆದಮೇಲೆ ರಿಟೈರ್ ಆಗಬೇಕು ಅಂತ ಅರ್ಥ. If I still have to give reasons as to why you should see the film, then that means I'm in a very bad spot. I hope you got your answer. ಥ್ಯಾಂಕ್ ಯು ಸರ್. ಸರ್ ಕ್ವಶನ್ ಅಲ್ಲ, 25th ರಿಲೀಸ್ ಅಂತ ಹೇಳಿದ್ರೆ, ಸೊ ಯಾವಾಗ ಅನೌನ್ಸ್ ಆಯಿತೋ, ಸೊ December 25th ನನ್ನ ಬರ್ಡೇ ಇತ್ತು. ಸೊ ನಾನೊಂದು ಪೋಸ್ಟ್ ಹಾಕ್ತೆ,
ಯಾರು ನನಗೆ ಟ್ರೀಟ್ ಪಾರ್ಟಿ ಅಂತ ಕೇಳ್ಬಿಡಿ ಎಲ್ಲ ಹೋಗಿ ಮ್ಯಾಕ್ಸ್ ಸಿನಿಮಾ ನೋಡಿ ಅಂತ. So sweet. ಸೊ ನನ್ನ ಸರ್ಕಲ್ ಯಾರಿದ್ದಾರೆ ನಾನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಸರ್. It's very sweet, sir. Thank you. ನಿಮ್ಮ ಅದಕ್ಕೆ question ಅಲ್ಲ ಅಂತ first ಬರ್ಡೇ ನಿಮ್ಮ ಬರ್ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ ಬನ್ನಿ. ಥ್ಯಾಂಕ್ ಯು ಸರ್. ವಿ ವಿಲ್ ಸೆಲೆಬ್ರೇಟ್ ಸರ್. No, it's very sweet of you. Very sweet of you. ಸರ್ ನಮಸ್ಕಾರ, ಮಂಜುನಾಥ್ ಶ್ರೀನಿವಾಸ್ ಅಂತ ಹೇಳಿ. Hi sir. ಸೊ ವಿಕ್ರಾಂತ್ ಋಣ ಆದ್ಮೇಲೆ ನಿಮ್ಮ ಫ್ಯಾನ್ಸ್ ಎಲ್ಲನೂ ಸಹ ತುಂಬಾ ಸ್ವಲ್ಪ ವೆಯ್ಟ್ ಮಾಡಿದ್ರು ನಿಮ್ಮ ಸಿನಿಮಾಗಾಗಿ. ಸೊ ಇಯರ್ ಎಂಡಿಂಗ್ಗೆ ಅಂತೂ 2024 ಇಯರ್ ಎಂಡಿಂಗ್ ಅಂತೂ ಮ್ಯಾಕ್ಸ್ ಮೂಲಕ ಬರ್ತಾ ಇದ್ರೆ ಬೆಳ್ಳಿ ಪರದೆಗೆ. ಸೊ 2025ರಿಂದ ಪ್ರತಿ ವರ್ಷ ನಿಮ್ಮ ಸಿನಿಮಾವನ್ನ ಆಡಿಯನ್ಸ್ ಹಾಗೇನೆ ಸುದೀಪಿಯನ್ಸ್ ಎಲ್ಲಾನು ಸಹ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ. ಸರ್ ಐ ಕ್ಯಾನ್ ಇವಾಗ ದೇರ್ ಹಸ್ ಬೀನ್ ಅ ವೆರಿ ಇವಾಗ ನಾನು ಹೇಳ್ದಂಗೆ ಅವತ್ತಿಂದ ಇವತ್ತವರೆಗೂ ಒಂದು ಪುಷ್ ಅಂತೂ ಮಾಡಿದ್ದೀನಿ. ಬಟ್ ಆಫ್ಟರ್ ದಟ್ ಒರಾಯನ್ ಮಾಲ್ ಎಪಿಸೋಡ್ ನಾನು ಇರೋರ್ನೆಲ್ಲ ಎಪ್ಸಿ ವಾಪಸ್ ಕರೆಸಿದ್ದೀನಿ. ನಿಮ್ಮ ಸ್ಕೆಡ್ಯೂಲ್ ಹೇಳಿ ನನಗೆ ಏನು ಮಾಡ್ತಾ ಇದ್ದೀರಾ ಅಂತ. ಸೊ ದಿ ಎಫರ್ಟ್ ನೆಕ್ಸ್ಟ್ 1 year 2 films ಬರುತ್ತೆ ಅಂತ ನಾನು ಐ ಕಾಂಟ್ ಪ್ರಾಮಿಸ್ ಸರ್. ಬಟ್ ಐ ಕ್ಯಾನ್ ಸೇ ದಟ್ ಅಟ್ ಲೀಸ್ಟ್ ಇನ್ ದ ನೆಕ್ಸ್ಟ್ 18 months ಪ್ರಾಬಬ್ಲಿ ವಿ ಕ್ಯಾನ್ ಪ್ಲ್ಯಾನ್ 2 films. ದಟ್ ಮಚ್ ಐ ಕ್ಯಾನ್ ಟ್ರೈ. ಬಿಕಾಸ್ ಮ್ಯಾಕ್ಸ್ ಥರ ಇನ್ನೊಂದು ಸಿಂಪ್ಲರ್ ಅಂತ ಹೇಳೋಕ್ಕಲ್ಲ. ಲೈಕ್ ಆಲ್ ಹ್ಯೂಮಂಗಸ್ ಫಿಲ್ಮ್ಸ್ ಇರೋದ್ರಿಂದ ದಿಸ್ ಅ ಲಾಟ್ ಆಫ್ ಎಫರ್ಟ್. ಆ್ಯಂಡ್ ನಾನು ಒಬ್ಬನೇ ಸಿನಿಮಾ ಆಗಿದ್ದಿದ್ರೆ ವರ್ಷಕ್ಕೆ 5 ಕೊಡ್ತಾ ಇದ್ದೆ. ವರ್ಷಕ್ಕೆ 3 ಕೊಡೋಕ್ಕೆ ನಾನು ಶಿವಣ್ಣನೂ ಅಲ್ಲ, ಅವ್ರ ಸ್ಪೀಡು ನಮಗಿಲ್ಲ. ಸೊ ಐ ಥಿಂಕ್ ಐ ವಿಲ್ ಬಿ ಮೀ. ಐ ಕ್ಯಾನ್ ಓನ್ಲಿ ಸೇ ನೆಕ್ಸ್ಟ್ 18 months ಅಟ್ ಲೀಸ್ಟ್, ಕೀಪಿಂಗ್ ಇನ್ ಮೈಂಡ್ ಆಲ್ ದಟ್. ನಾನು ಅದ್ರ ವರ್ಕ್ ಸ್ಕೆಡ್ಯೂಲ್ಸ್ ಅಂತ ಹಾಕಿದ್ದೀನಿ. ಇಟ್ಸ್ ಮೈ ವಿಶ್ ಆಲ್ಸೋ ಸರ್ ದಟ್ ಐ ಹ್ಯಾವ್ ಟು ಡೆಲಿವರ್ ಆ್ಯಂಡ್ ವಿ ಹ್ಯಾವ್ ಟು ಗಿವ್. ಪ್ರಯತ್ನ ಪಡ್ಬೋದು ಸರ್.